ನಮಸ್ತೆ ಬಂಧುಗಳೇ, ಅತ್ಯಂತ ಗಂಭೀರವಾದಂತಹ ಒಂದು ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್. ಬಂಧುಗಳೇ, ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಬಂಧುಗಳಿಗೆ, ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ತಪ್ಪದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನೀವು ಹಿಂಸೆಯನ್ನು ಒಪ್ಪುತ್ತೀರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಹಿಂಸೆ ನಿಮ್ಮ ಹತ್ತಿರ ಬರುತ್ತಿದೆ. ಎದ್ದು ನಿಂತು ಹೋರಾಡಿ ಅಥವಾ ಸಾಯಿರಿ, ಇದು ಸತ್ಯ. ಈ ಮಾತನ್ನು ಹೇಳಿದ್ದು ಜಗತ್ತಿನ ಟೆಕ್ ಜೈಂಟ್ ಎಲಾನ್ ಮಸ್ಕ್. ಅದೃಷ್ಟ ಏನಂತ ಹೇಳಿದ್ರೆ ಅದು ಭಾರತದ ಕುರಿತಾಗಿ ಹೇಳಿದ್ದಲ್ಲ. ಎಲಾನ್ ಮಸ್ಕ್ ಇದನ್ನು ಹೇಳಿದ್ದು ಇಂಗ್ಲೆಂಡ್ನ ಕುರಿತು. ಯಾವ ಇಂಗ್ಲೆಂಡ್ ತನ್ನ ಸಾಮರ್ಥ್ಯದಿಂದ ಇಡೀ ಜಗತ್ತನ್ನು ಗೆಲ್ಲಕ್ಕೆ ಹೊರಟಿತ್ತು, ಅರ್ಧ ಜಗತ್ತನ್ನು ಕಂಟ್ರೋಲ್ ಮಾಡ್ತಿತ್ತು, ಇವತ್ತು ತನ್ನ ಸಮಾಜವೇ ಕುಸಿದು ಬೀಳ್ತಾ ಇದೆ, ತನ್ನ ದೇಶವೇ ಕುಸಿದು ಬೀಳ್ತಾ ಇದೆ. ಇದನ್ನು ತಡಿಲಿಕ್ಕಾಗ್ತಿಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಇಲ್ಲೀಗಲ್ ಮೈಗ್ರೆಂಟ್ಸ್. ಹೊರ ದೇಶದಿಂದ ಆ ಇಂಗ್ಲೆಂಡ್ ಒಳಗೆ ನುಗ್ಗಿರ್ತಕ್ಕಂತಹ ನುಸುಳುಕೋರರು. ಈಗ ನಿಮಗೆ ಸೀರಿಯಸ್ನೆಸ್ ಅರ್ಥ ಆಗ್ತಿರಬೇಕು. ಭಾರತದ ನುಸುಳುಕೋರರ ಬಗ್ಗೆ ಮೋದಿ ಸರ್ಕಾರ ಯಾಕೆ ಇಷ್ಟು ಗಟ್ಟಿ ನಿಲುವು ತಗೊತಾ ಇದೆ, ಯಾಕೆ ಪಾಪಿಗಳು ವಿರೋಧ ಪಕ್ಷದ ಕೆಲವರು ಆ ನುಸುಳುಕೋರರ ಪರವಾಗಿದ್ದಾರೆ, ಅದರಿಂದ ಮುಂದೆ ಹೇಗೆ ದೇಶ ಮುಳುಗೋಗುತ್ತೆ ಅಂತೇಳಿ ನಾವು ಇಂಗ್ಲೆಂಡ್ ನೋಡಿ ಅರ್ಥ ಮಾಡ್ಕೋಬೇಕು. ಇವತ್ತು ಇಂಗ್ಲೆಂಡ್ ಅಕ್ಷರಶಃ ನರಕ ಆಗೋಗಿದೆ ನುಸುಳುಕೋರರ ಕಾರಣದಿಂದ. ಇದೇ ಡಿಸೆಂಬರ್ 2024ರಲ್ಲಿ ಎಲಾನ್ ಮಸ್ಕ್ ಮತ್ತೆ ಅವ್ರನ್ನ ಎಚ್ಚರಿಸಬೇಕಾಗಿತ್ತು, ಇಂಗ್ಲೆಂಡ್ ಎಚ್ಚರಿಸಬೇಕಾಗಿತ್ತು. ಒಂದು ಡಿಬೇಟನ್ನು ಶುರು ಮಾಡಿದ್ರು. ಅಲ್ಲಿರ್ತಕ್ಕಂತಹ ಪಾಕಿಸ್ತಾನಿ ಗ್ರೂಮಿಂಗ್ ಗ್ಯಾಂಗ್ಗಳ ಬಗ್ಗೆ, ಈ ಗ್ರೂಮಿಂಗ್ ಗ್ಯಾಂಗ್ಗಳು ಮಾಡ್ತಿರ್ತಕ್ಕಂತಹ ಅತ್ಯಾಚಾರದ ಬಗ್ಗೆ, ಈ ಮೈಗ್ರೆಂಟ್ಸ್ನ ಗ್ಯಾಂಗ್ಗಳು ರೇಪಿಸ್ಟ್ ಗ್ಯಾಂಗ್ಗಳಾಗಿದ್ದಾವಲ್ಲ ಅವುಗಳ ಬಗ್ಗೆ ಹೇಳಿದ್ನಲ್ಲ. ಇಂಗ್ಲೆಂಡ್ನ ಪರಿಸ್ಥಿತಿ ಯಾವ ರೀತಿ ನರಕಾಗೋಗಿದೆ ಅಂತ ಹೇಳಿದ್ರೆ ಇದು ಇವತ್ತಿಂದಲ್ಲ, ದಶಕಗಳ ಕಾಲದಿಂದ. ಏನಿದು ಪಾಕಿಸ್ತಾನ ಗ್ರೂಮಿಂಗ್ ಗ್ಯಾಂಗ್ ಅಂದರೆ, ಪಾಕಿಸ್ತಾನದಿಂದ ಇಲ್ಲಿಗಲ್ ಆಗಿ ಇಂಗ್ಲೆಂಡ್ಗೆ ಹೋಗಿರ್ತಕ್ಕಂತಹ ಜನಗಳ ಗುಂಪು. ಇವರೆಲ್ಲ ಒಂದೊಂದು ಊರಲ್ಲಿ ಒಂದೊಂದು ಟೀಮ್ಗಳನ್ನ ಮಾಡಿಕೊಂಡು, ಗ್ಯಾಂಗ್ಗಳನ್ನ ಮಾಡಿಕೊಂಡು ಚಿಕ್ಕ ಚಿಕ್ಕ ಹೆಣ್ಣುಮಕ್ಕಳನ್ನ ಬಲೆ ಬೀಸ್ತಕ್ಕಂಥದ್ದು. 10 ವರ್ಷದ ಹೆಣ್ಮಕ್ಳನ್ನ ಬಿಟ್ಟಿಲ್ಲ ಇವರು. ಇವರ ಮೇಯ್ನ್ ಟಾರ್ಗೆಟ್ 11 ವರ್ಷದಿಂದ 16 ವರ್ಷದಲ್ಲಿ ಇರ್ತಕ್ಕಂಥ ಹುಡುಗಿರು. ಇವ್ರನ್ನ ಹೇಗಾದರೂ ಮಾಡಿ ಪರಿಚಯ ಮಾಡ್ಕೊಳ್ಳೋದು, ಪರಿಚಯ ಮಾಡ್ಕೊಂಡು ಅವ್ರಿಗೆ ಕುಡಿಸಿ ಡ್ರಗ್ಸ್ಗಳನ್ನ ಕೊಟ್ಟು ಅವ್ರನ್ನ ಗ್ಯಾಂಗ್ ರೇಪ್ ಮಾಡೋದು, ಅದನ್ನೆಲ್ಲ ವಿಡಿಯೋ ಮಾಡಿಟ್ಕೊಳ್ಳೋದು, ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವಳ ಫ್ರೆಂಡ್ಸ್ನ ಕರ್ಸೋದು, ಅವ್ರ ಫ್ರೆಂಡ್ಸ್ಗೂ ಇದೇ ರೀತಿ ಅತ್ಯಾಚಾರ ಮಾಡಿ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ಅವರ ಫ್ರೆಂಡ್ಸು ಹೀಗೆ ಇವತ್ತು ಲಕ್ಷಾಂತರ ಪುಟ್ಟ ಹೆಣ್ಣುಮಕ್ಕಳು ಇಂಗ್ಲೆಂಡಲ್ಲಿ ಈ ರೀತಿಯ ಭೀಕರ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ. ಭೀಕರ ಅತ್ಯಾಚಾರಕ್ಕೆ ಇದು ಇವತ್ತು ನಡೆದಿರೋದಲ್ಲ, ದಶಕಗಳ ಕಾಲದಿಂದ ನಡೆದು ಬರ್ತಾ ಇದೆ. ಪುಟ್ಟ ಹೆಣ್ಣುಮಕ್ಕಳು, ಒಂಟಿ ಹೆಣ್ಣುಮಕ್ಕಳು. ಏನು ಆ ಇಂಗ್ಲೆಂಡ್ನ ಸಮಾಜದಲ್ಲಿ ಒಂದು ಸಣ್ಣ ನ್ಯೂನತೆಗಳಿದೆ. ಅಂದರೆ ಸಿಂಗಲ್ ಪೇರೆಂಟ್ ಮಕ್ಕಳು, ಹಾಸ್ಟೆಲ್ ಇರ್ತಕ್ಕಂತಹ ಹೆಣ್ಮಕ್ಳು, ಪೇರೆಂಟ್ಸ್ನ ನಿಗಾ ಇಲ್ದಿರ್ತಕ್ಕಂಥವ್ರು, ಮತ್ತು ಈವನ್ ಅತಿ ಶ್ರೀಮಂತರ ಮಕ್ಕಳು, ಮೋಜಿಗೆ ಬಿದ್ದಿರ್ತಕ್ಕಂಥ ಅತಿ ಶ್ರೀಮಂತರ ಹೆಣ್ಣುಮಕ್ಕಳು, ಇವರೇನೇ ಈ ಪಾಕಿಸ್ತಾನ್ ಗ್ರೂಮಿಂಗ್ ಗ್ಯಾಂಗ್ನ ಶಿಕಾರಿಗಳು. ಇಂಗ್ಲೆಂಡ್ನ ಉತ್ತರ ಭಾಗದಲ್ಲಿರ್ತಕ್ಕಂಥ ರೋಥರ್ಹ್ಯಾಮ್ ನಗರದಲ್ಲಿ, ರಾಜ್ಡೇಲ್ ನಗರದಲ್ಲಿ, ಕೇವಲ ಉತ್ತರ ಅಷ್ಟೇ ಅಲ್ಲ, ಆಕ್ಸ್ಫರ್ಡಲ್ಲಿ, ಬ್ರಿಸ್ಬೇನಲ್ಲಿ, ಇಂಗ್ಲೆಂಡ್ನ ಬಹುತೇಕ ನಗರಗಳಲ್ಲಿ ಈ ಗ್ಯಾಂಗ್ಗಳು ರೆಗ್ಯುಲರ್ ಆಗಿ ಆಪರೇಟ್ ಮಾಡ್ತಾ ಇದ್ದಾವೆ. ದಶಕಗಳಿಂದ ಆ ಪಾಪ ನೊಂದ ಹೆಣ್ಮಕ್ಳು ಕೂಗ್ತಾ ಇದ್ರು ರೀ, ಅವ್ರ ಪೇರೆಂಟ್ಸ್ಗಳು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ರು. ಆದರೆ ಅಲ್ಲಿನ ಸರ್ಕಾರ ಮತ್ತೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಜೋತು ಬಿದ್ದಿದ್ದಂತಹ ಅಲ್ಲಿನ ಸರ್ಕಾರಗಳು ಇದನ್ನು ಕೇಳಿಸ್ಕೊಳ್ಳೇ ಇಲ್ಲ. ಇದೇ ಕೀರ್ ಸ್ಟಾರ್ಮರ್ ಇದ್ದಾರಲ್ಲ, ಇವತ್ತಿನ ಪ್ರಧಾನಮಂತ್ರಿ, 15 ವರ್ಷದ ಕೆಳಗೆ ಇವನೇ ಆ ಗ್ರೂಮಿಂಗ್ ಗ್ಯಾಂಗ್ಗಳಿಗೆ ಸಪೋರ್ಟ್ ಮಾಡಿದ್ದ. ಇಲ್ಲ ಅವರೇನು ಮಾಡ್ತಾ ಇಲ್ಲ ಅಂತೇಳಿ ಇವತ್ತು ಅವನೇ ಪ್ರಧಾನಮಂತ್ರಿ ಆಗಿದ್ದಾನೆ. ಎಷ್ಟು ದೊಡ್ಡ ಹೋರಾಟಗಳು ಶುರುವಾಗಿದೆ ಹೆಣ್ಮಕ್ಳಿಂದ ಅಂತೇಳಿದ್ರೆ ನೀವು ಸುಮ್ಮನೆ ಜಸ್ಟ್ ಒಂದು ಸರಿ ಗೂಗಲ್ ಮಾಡಿ ನೋಡಿ, ಪಾಕ್ ಗ್ರೂಮಿಂಗ್ ಗ್ಯಾಂಗ್ಸ್ ಅಂತ ಹೇಳಿ. ಆ ಪೇರೆಂಟ್ಸ್ಗಳ ಕಣ್ಣೀರುಗಳು, ಆ ಹೆಣ್ಮಕ್ಳುಗಳ ಆರ್ತನಾದಗಳು. ರಾಹುಲ್ ಗಾಂಧಿ ಥರ ಸಿಂಹಾಸನದ ತೆಬಲಿಗೆ ಬಿದ್ದಂತಹ ಅಲ್ಲಿನ ರಾಜಕಾರಣಿಗಳು ಇದರ ಬಗ್ಗೆ ಗಮನನೇ ಹರಿಸಿರಲಿಲ್ಲ ರೀ. ಲಕ್ಷಾಂತರ ಹೆಣ್ಮಕ್ಳ ಬಾಳು ಇವತ್ತು ನಾಯ್ಪಾಡಾಗೋಗಿದೆ ಅಲ್ಲಿ, ಲಕ್ಷಾಂತರ. ಅದ್ರ ಜೊತೆಗೆ ಆ ಇಂಗ್ಲೆಂಡ್ ಒಳಗಡೆ ನುಗ್ಗಿರ್ತಕ್ಕಂತಹ ಈ ನುಸುಳುಕೋರರು ಅಲ್ಲಿನ ಆರ್ಥಿಕ ಸಂಪತ್ತನ್ನು ನುಂಗಾಕ್ತಾ ಇದ್ದಾರೆ, ಅಲ್ಲಿನ ಕೆಲಸಗಳನ್ನ ಕಸ್ಕೊತಾ ಇದ್ದಾರೆ, ಅಲ್ಲಿನ ಸಂಸ್ಕೃತಿಯನ್ನು ನಾಶ ಮಾಡ್ತಿದ್ದಾರೆ, ಧರ್ಮವನ್ನು ನಾಶ ಮಾಡ್ತಿದ್ದಾರೆ. ಇವತ್ತು ಲಂಡನ್ನಲ್ಲಿ ಅವ್ರದ್ದೇ ಹಾವಳಿ ರೀ. ಇಡೀ ಇಂಗ್ಲೆಂಡಲ್ಲಿ ಇಂಗ್ಲೆಂಡವ್ರು ಅಲ್ಪಸಂಖ್ಯಾತರ ಬದುಕೋ ರೀತಿ ನಿರ್ಮಾಣ ಆಗಿಬಿಟ್ಟಿದೆ. ಎಷ್ಟು ದಿವಸ ಅಂತ ಸಹಿಸ್ಕೊತಾರ್ರಿ? ಕಡೆಗೆ ಆ ಒಳಗಡೆ ಇದ್ದಂತಹ ಜ್ವಾಲಾಮುಖಿ ಸ್ಫೋಟ ಆಯಿತು, ನೋಡಬೇಕಿತ್ತು ನೀವು ಇಂಗ್ಲೆಂಡಲ್ಲಿ. ಅಲ್ಲಿನ ಬಲಪಂಥೀಯ ನಾಯಕ ಟಾಮಿ ರಾಬಿನ್ಸನ್ ಒಂದು ಕರೆ ಕೊಟ್ಟ, ಎಲ್ಲರೂ ರಸ್ತೆಗಳದ್ದು ಪ್ರತಿಭಟನೆ ಮಾಡೋಣ ಅಂತೇಳಿ. ಲಂಡನ್ನ ನಗರಗಳು ಅಕ್ಷರಶಃ ಲಕ್ಷಾಂತರ ಜನರಿಂದ ತುಂಬೋಗಿದ್ವು. ಲಕ್ಷಾಂತರ ಇಂಗ್ಲೆಂಡ್ನ ನಿವಾಸಿಗಳಿಂದ. ಯಾರನ್ನೂ ಇಲ್ಲಿ ದುಡ್ಡು ಕೊಟ್ಟು ಕರ್ಸಿದ್ದಲ್ಲ, ಇನ್ಫ್ಲೂಯೆನ್ಸ್ ಮಾಡಿ ಕರ್ಸಿದ್ದಲ್ಲ, ಸ್ವಯಂ ಪ್ರೇರಿತವಾಗಿ ಬಂದರು. ಅಷ್ಟು ಲಕ್ಷಾಂತರ ಜನ ಅಷ್ಟು ದೊಡ್ಡ ಮಟ್ಟದಲ್ಲಿ ರಸ್ತೆಗಳಿದ್ದು ಇಂಗ್ಲೆಂಡ್ ಇತಿಹಾಸದಲ್ಲೇ ಇಲ್ಲಂತೆ.
ಇವರೆಲ್ಲರೂ ಹೋರಾಟ ಮಾಡ್ತಿದ್ದು ಈ ಮೊದಲು ಈ ನುಸುಳುಕೋರನ್ನ ಸ್ಟಾಪ್ ಮಾಡಿ, ಇಮ್ಮಿಗ್ರೆಂಟ್ಸ್ಗಳನ್ನ ಸ್ಟಾಪ್ ಮಾಡಿ, ಇವನ್ನೆಲ್ಲ ಒದ್ದು ಆಚೆ ಕಡೆ ಓಡಿಸಿ. ನಮ್ಮ ಧರ್ಮ ನಾಶ ಆಗ್ತಾ ಇದೆ, ನಮ್ಮ ಸಂಸ್ಕೃತಿ ನಾಶ ಆಗ್ತಾ ಇದೆ, ನಮ್ಮ ಮಕ್ಕಳುಗಳು ನಾಶ ಆಗ್ತಾ ಇದ್ದಾರೆ, ಹೇಗಾದರೂ ಮಾಡಿ ಇವರು ಉಳಿಸಿ ಅಂತ ಹೇಳಿ ನಾಯಿಪಾಡಾಗೋಗಿದೆ ಇಂಗ್ಲೆಂಡಲ್ಲಿ. ಇಂಗ್ಲೆಂಡ್ನ ಜನಗಳ ಪರಿಸ್ಥಿತಿ ಇದೇ ಪರಿಸ್ಥಿತಿ ಜರ್ಮನಿಲಾಗಿದೆ, ಇದೇ ಪರಿಸ್ಥಿತಿ ಫ್ರಾನ್ಸಲ್ಲಾಗಿದೆ. ಎಲ್ಲೆಲ್ಲಿ ಈ ಮುಸಲ್ಮಾನ್ ನುಸುಳುಕೋರು ಯಾವ್ಯಾವ ದೇಶದೊಳಗಡೆಗೆ ನುಗ್ತಾ ಇದ್ದಾರೆ ಆ ದೇಶಗಳೆಲ್ಲವನ್ನೂ ಬರ್ಬಾದಾಗಿ ಹೋಗ್ತಾ ಇದ್ದೇವೆ ರೀ. ಹೇಳಿದ್ನಲ್ಲ, ಫ್ರಾನ್ಸ್ ಇವತ್ತು ಅಕ್ಷರಶಃ ಹತ್ತುರಿತಾ ಇದೆ, ಜರ್ಮನಿ ಹತ್ತುರಿತಾ ಇದೆ, ಲೆಬನಾನ್ ಪೂರ್ತಿ ಅವ್ರ ಕೈಯಲ್ಲಿ ಹೊರಟೋಗಿದೆ. ಇವತ್ತು ಇಂಗ್ಲೆಂಡ್ನ ಲಂಡನ್ನಲ್ಲಿ ಯಾರ ಪರವಾಗಿ ಅವ್ರ ಡಿಸಿಷನ್ ತಗೊತಾರೆ ಅವರೇ ಮೇಯರ್ ಆಗೋದು. ಆ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇನ್ನು ಕೆಲವೇ ವರ್ಷಗಳು ಬಿಟ್ಟರೆ ಇಂಗ್ಲೆಂಡ್ ಮುಸ್ಲಿಂ ದೇಶ ಹೋಗುತ್ತೆ. ಇಂಗ್ಲೆಂಡಲ್ಲಿ ಆಗ್ತಿರ್ತಕ್ಕಂತಹ ಆ ಪರಿಸ್ಥಿತಿಗಳು, ಅದರ ಬಗ್ಗೆ ಮಾತಾಡೋನೇ ಎಲಾನ್ ಮಸ್ಕ್ ಅವರು ಹೇಳಿದ್ದು ಈ ಹೋರಾಟದ ಸಂದರ್ಭದಲ್ಲಿ. ಎಲಾನ್ ಮಸ್ಕ್ ಹೇಳ್ತಾರೆ, ವೆದರ್ ಯು ಚೂಸ್ ವೈಲೆನ್ಸ್ ಆರ್ ನಾಟ್, ಇಟ್ ಈಸ್ ಕಮಿಂಗ್ ಟು ಯು. ಯು ಈದರ್ ಫೈಟ್ ಬ್ಯಾಕ್ ಆರ್ ಯು ಡೈ. ದಿಸ್ ಈಸ್ ದ ಟ್ರೂತ್. ಇವತ್ತು ಬಂಧುಗಳೇ, ನಾವು ಎಲ್ಲೋ ಇಂಗ್ಲೆಂಡಲ್ಲಿ ಆಗ್ತಿದೆ ಬಿಡಿ, ಹಾಳಾಗಲಿ ಅಂತೇಳಿ ಖುಷಿ ಪಡ್ತಕ್ಕಂಥ ಸಮಯ ನಮ್ಮದಲ್ಲ. ಇವತ್ತು ಭಾರತದಲ್ಲೂ ಕೂಡ ಸುಮಾರು 6 ಕೋಟಿ ಜನ ನುಸುಳುಕೋರಿದ್ದಾರೆ ಅಂಥೇಳಿ ಸರ್ಕಾರವೇ ಪಾರ್ಲಿಮೆಂಟಲ್ಲಿ ಹೇಳಿದೆ. ಯಾರ ಕಾರಣಕ್ಕೋಸ್ಕರ? ಈ ಕಾಂಗ್ರೆಸ್ಸು ಮತ್ತು ಅದರ ಪಕ್ಷಗಳ ಕಾರಣಕ್ಕೋಸ್ಕರ. ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಇವರೇ ಒಳಗಡೆಗೆ ನುಗ್ಗಿ ಬಂದವ್ರಿಗೆ ಒಂದು ಕಂಪ್ಲೀಟ್ ಎಕೋಸಿಸ್ಟಮೇ ನಮ್ಮಲ್ಲಿದೆ. ಬರ್ತಿದ್ದವ್ರಿಗೆ ಅವ್ರಿಗೆ ವಾಸಸ್ಥಳ ಮಾಡಿಕೊಡ್ತಕ್ಕಂಥದ್ದು, ಅವ್ರಿಗೆ ಆಧಾರ್ ಮಾಡಿಕೊಡೋದು, ವಾಸಸ್ಥಳ ದೃಢೀಕರಣ ಪತ್ರ ಮಾಡಿಕೊಡೋದು, ಅವ್ರಿಗೆ ಉಳ್ಕೊಳ್ಳೋಕ್ಕೊಂದು ಜಾಗಗಳ ವ್ಯವಸ್ಥೆ ಮಾಡೋದು, ಜೊತೆಗೆ ವೋಟರ್ ಐ ಡಿ ಮಾಡಿಕೊಡೋದು. ಇವತ್ತೆಲ್ಲೋ ಅಸ್ಸಾಮಲ್ಲಿ ಅಥವಾ ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲ ನುಸ್ಲಿಕೋರು ಸರಿಯಿಲ್ಲ ರೀ. ನಿಮ್ಮ ಊರಲ್ಲೂ ಬಂದಿದ್ದಾರೆ, ನಿಮ್ಮ ಊರಲ್ಲೂ ಸರಿಯಾಗಿ ನೋಡಿ ಬಾಂಗ್ಲಾದೇಶಗಳು ಎಷ್ಟು ಜನ ಇದ್ದಾರೆ ಅಂತೇಳಿ. ಯಾರು ಹೇಳ್ತಲ್ಲ ನಾವು ಬಿಹಾರವರು, ನಾವು ಯು ಪಿ ಅವರು, ನಾವು ವೆಸ್ಟ್ ಬೆಂಗಾಲ್ ಅವರು ಅಂತೇಳಿ, ಅವ್ರು ಯಾರು ಬಿಹಾರ, ಯು ಪಿ, ವೆಸ್ಟ್ ಬೆಂಗಾಲ್ ಅವರಲ್ಲ. ಅವ್ರ ಮೂಲ ಸರಿಯಾಗಿ ಹುಡ್ಕೊಂಡೋಗಿ ಬಾಂಗ್ಲಾದೇಶಿಗಳು ಅಥವಾ ರೋಹಿಂಗ್ಯಾಗಳು ನಮ್ಮ ತೋಟಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ನಮ್ಮ ಕಾಫಿ ತೋಟಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಈ ಹೇರ್ ಕಟಿಂಗ್ ಸಲೂನ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಡ್ರೈವರ್ಗಳಾಗಿ, ಕ್ಯಾಬ್ ಡ್ರೈವರ್ಗಳಾಗಿ ನಮ್ಮ ಒಳಗಡೆಗೆ ನುಸುಳುಕೊಂಡ್ಬಿಟ್ಟಿದ್ದಾರೆ ರೀ. ಯಾವತ್ತು ಬೇಕಾದರೂ ಇವ್ರಿಗೆ ನಮಗೆ ಮಾರಕ ಆಗ್ಬೋದು. ಇವತ್ತು ಬಿಹಾರಲ್ಲಿ ಎಲೆಕ್ಷನ್ ಕಮಿಷನ್ SIR ಮಾಡಲಿಕ್ಕೆ ಕೊಟ್ಟಿದೆ. ಅವ್ರದ್ದೆಲ್ಲ ವೋಟಿಂಗ್ ರೈಟ್ಸ್ನ ಕಟ್ ಮಾಡಿ ಅವ್ರನ್ನ ಐಡೆಂಟಿಫೈ ಮಾಡೋಕ್ಕೆ ಹೋಗಿದ್ದಾರೆ. ಕೆಲವು ಸ್ಕೌಂಡ್ರಲ್ಗಳು ಅದಕ್ಕೆ ವಿರೋಧ ಮಾಡ್ತಾವ್ರೆ. ಮಾನ ಮರ್ಯಾದೆ ಇದೆ ಅಂದರೆ ಇವರಿಗೆ 4 ಓಟ್ಗೋಸ್ಕರ ಈ ಮಟ್ಟಿಗೆ ಕೇಳಿಬೇಕಾ? ಎಲಾನ್ ಮಸ್ಕ್ ಕೇಳಿರೋದು ಇವತ್ತು ಇಂಗ್ಲೆಂಡಿಗೆ ಇರ್ಬೋದು, ನಾಳೆ ಅದು ನಮಗೇನೆ ಅಪ್ಲೈ ಆಗ್ತಕ್ಕಂಥದ್ದು. ನಮಗೂ ಒಂದು ದಿವಸ ಆ ಪರಿಸ್ಥಿತಿ ಬರುತ್ತದೆ, ಶೀಘ್ರವೇ ಪರಿಸ್ಥಿತಿ ಬರುತ್ತೆ. ಹಿಂಸೆ ಅಂತಕ್ಕಂಥದ್ದು ನಾವು ಇಷ್ಟಪಡಲಿ ಬಿಡಲಿ ನಮ್ಮ ಹತ್ರನೇ ಬರ್ತಿದೆ. ಎಲ್ಲೋ ಕೂತಿದ್ದಂತಹ ಎಲಾನ್ ಮಸ್ಕ್ಗೆ ಗೊತ್ತಾಗುತ್ತೆ ಇಂಗ್ಲೆಂಡಲ್ಲಿ ಇಂತಹ ಒಂದು ಅನಾಹುತಗಳು ನಡೀತಾ ಇದೆ ಅಂಥೇಳಿ. ಅದ್ರ ಬಗ್ಗೆ ಅವ್ರು ದನಿ ಎತ್ತಿದ್ದಾರೆ. ಅವ್ರು ದನಿ ಎತ್ತಿದ್ರೆ ನೋಡಿ, ರಾಹುಲ್ ಗಾಂಧಿ ಅಂತವ್ರು ಎಲ್ಲ ದೇಶದಲ್ಲಿ ಇರುತ್ತಾರೆ ಅನ್ನೋದಕ್ಕೆ ಆ ದೇಶದ MP ಜೊತೆಗೆ ಲಿಬರಲ್ ಡೆಮೊಕ್ರೆಟಿಕ್ ಲೀಡರು ಎಡ್ಡಿ ಡಾವೆ ಇವನೇನು ಹೇಳ್ತಾನೆ, ನೀವು ಸರ್ಕಾರಕ್ಕೆ ಪತ್ರ ಬರೀತಾನೆ, ನೀವು ಎಲಾನ್ ಮಸ್ಕ್ ಮಾತಾಡೋದನ್ನು ಖಂಡಿಸಬೇಕು ಅಂಥೇಳಿ. ತಮ್ಮ ನೆಲದಲ್ಲಾಗ್ತಿರ್ತಕ್ಕಂತಹ ಪ್ರಮಾದ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಎಗೈನ್ ಮತ್ತೆ ಎಲ್ಲೆಲ್ಲಿ ಈ ಲಿಬರಲ್ಸ್ ಅಂತ ಪದಗಳು ಬರುತ್ತದೆ. ನಾನು ಹೇಳ್ತಾ ಇದ್ದಿಲ್ಲ, ನಾನು ಯಾಕೆ ನಾವು ಪ್ರತಿ ಸರಿ ಮಾತಾಡಬೇಕಾದ್ರು ಈ ಅರ್ಬನ್ ನಕ್ಸಲ್ಸು, ಈ ಕಮ್ಯುನಿಸ್ಟ್ಗಳು, ಈ ಸೊರೋಸ್ ಗ್ಯಾಂಗ್ ಅಂತ ಒತ್ತಿ ಹೇಳ್ತೀವಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಶವನ್ನು ವಿನಾಶದ ಅಂಚಿಗೆ ನೋಡ್ತಾ ಇರ್ತಕ್ಕಂಥವ್ರು ಇದೇ ಅರ್ಬನ್ ನಕ್ಸಲ್ಸು, ಇದೇ ಕಮ್ಯುನಿಸ್ಟ್ಗಳು, ಇದೇ ಬುದ್ಧಿಜೀವಿಗಳು. ಇವತ್ತು ಸಿದ್ದರಾಮಯ್ಯ ಸುತ್ತಮುತ್ತ ಇದ್ದಾರಲ್ಲ ಆ ಗ್ಯಾಂಗ್, ಅದೇ ಅರ್ಬನ್ ನಕ್ಸಲ್ಸ್. ಸಿದ್ದರಾಮಯ್ಯ ಸುತ್ತ ಇರ್ತಕ್ಕಂಥ ವಿಷವರ್ತುಲ, ಸಿದ್ದರಾಮಯ್ಯವರು ಕೂಡ ಕಟ್ಟ ಎಡಪಂಥೀಯ. ಹೇಗ್ರಿ ರಾಜ್ಯ ಸರ್ವೈವ್ ಆಗಕ್ಕೆ ಸಾಧ್ಯ? ಹೇಗ್ರಿ ದೇಶ ಬದುಕಕ್ಕೆ ಸಾಧ್ಯ? ಇಂಥವ್ರ ಕಪಿಮುಷ್ಟಿಗೆ ಹೋಗ್ಬಿಟ್ಟಿದೆಯಲ್ಲ. ರಾಹುಲ್ ಗಾಂಧಿ, ಕಾಂಗ್ರೆಸ್, ಇಡೀ ಕಾಂಗ್ರೆಸ್ನ ವ್ಯವಸ್ಥೆನೇ ಇವತ್ತು ಸೋರೋಸ್ನ ಆಶೀರ್ವಾದದಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು, ಸೋರೋಸ್ನ ಡೈರೆಕ್ಷನಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು. ನಾವು ಎದ್ದು ಹೋರಾಡಬೇಕು, ಇಲ್ಲಾಂದರೆ ಸಾಯಬೇಕು. ಇದು ಸತ್ಯ. ಯಾವ ಮಾತು ಎಲಾನ್ ಮಸ್ಕ್ ಹೇಳಿದ್ರಲ್ಲ, ಇದು ಒಂದು ರೀತಿ ಭಾರತೀಯರಿಗೇನೆ. ರಾಹುಲ್ ಗಾಂಧಿ ಅಂತಹ ಪಾಪಿಗಳು, ಕಾಂಗ್ರೆಸ್ನಂಥ ವಿಷಬೀಜ ಬಿಡ್ತಕ್ಕಂಥ ಪಕ್ಷಗಳು, TMC DMK ಅಂತ ಪಕ್ಷಗಳು, ಇವಕ್ಕೆ ಬೀಳ್ತಕ್ಕಂಥ ಒಂದೊಂದು ಓಟು ನಮ್ಮ ಗುಂಡಿಯನ್ನು ನಾವೇ ತಕ್ಕೊಂಡಂಗೆ. ಇಡೀ ಜಗತ್ತನ್ನು ಆಳಿದಂತಹ ಇಂಗ್ಲೆಂಡ್ ಕೇವಲ ನುಸುಳುಕೋರರ ಕಾಟದಿಂದ ಇವತ್ತು ಬರ್ಬಾದಾಗೋ ಪರಿಸ್ಥಿತಿ ಬಂದಿದೆ. ಇನ್ನು ನಮ್ಮ ದೇಶ ಇನ್ನೇನಾಗ್ಬೋದು ರೀ? ಜಿನ್ನಾ ಒಂದು ಫಾರ್ಮುಲಾ ಕೊಟ್ಟಿದ್ದ, ಡಿವೈಡ್ ಇಂಡಿಯಾ ಆರ್ ಡೆಸ್ಟ್ರಾಯ್ ಇಂಡಿಯಾ ಅಂತ. ಭಾರತವನ್ನು ವಿಭಜನೆ ಮಾಡಿ, ಇಲ್ಲಾಂದರೆ ಭಾರತವನ್ನು ನಾಶ ಮಾಡಿ ಅಂತೇಳಿ. ಅದೇ ಫಾರ್ಮುಲಾವನ್ನು ಈ ರಾಹುಲ್ ಗಾಂಧಿ ಇಟ್ಕೊಂಡು ಹೊಟ್ಟಿರೋದು. ಅಧಿಕಾರಕ್ಕೋಸ್ಕರ ಭಾರತವನ್ನು ವಿಭಜನೆ ಮಾಡಿ, ಇಲ್ಲ ಭಾರತವನ್ನು ನಾಶ ಮಾಡಿ ಅಂತೇಳಿ. ಡಿವೈಡ್ ಇಂಡಿಯಾ ಆರ್ ಡೆಸ್ಟ್ರಾಯ್ ಇಂಡಿಯಾ. ಇವತ್ತು ಇಂಗ್ಲೆಂಡ್ನ ಜನ ಎಷ್ಟು ಮಾನಸಿಕ ಗುಲಾಮಗಿರಿಗೆ ಹೊರಟೋಗಿದ್ದಾರೆ ಅಂತ ಹೇಳಿದ್ರೆ, ಅವರನ್ನು ಎಚ್ಚರಿಸೋದಕ್ಕೆ ದೂರದ ಅಮೇರಿಕ ದೇಶದ ಎಲಾನ್ ಮಸ್ಕ್ ಬರಬೇಕಾಗುತ್ತೆ. ನನ್ನ ಮಗಳಿಗೆ ಕೆಟ್ಟದಾಗಿ ರೇಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅಲ್ಲಿನ ಸರ್ಕಾರ ಕೇಳಿಸ್ಕೊಳ್ಳೋದೇ ಇಲ್ಲ. ಆ ರೇಪಿಸ್ಟ್ಗಳ ಪರವಾಗಿ ನಿಂತಿದೆ. ಈಗ ಕೀರ್ ಸ್ಟಾರ್ಮರ್ಗೆ ಬುದ್ಧಿ ಬಂದು ಮೊನ್ನೆ ಜನವರಿನಲ್ಲಿ ಒಂದು ನ್ಯಾಷನಲ್ ಎನ್ಕ್ವೈರಿ ಆರ್ಡರ್ ಮಾಡಿದ್ರು ಈ ಗ್ರೂಮಿಂಗ್ ಗ್ಯಾಂಗ್ಗಳ ಮೇಲೆ.
ಅದು ಫೆಬ್ರವರಿಯಿಂದ ಅದು ಕಾರ್ಯಾಚರಣೆ ಶುರು ಮಾಡಿದೆ. ನ್ಯಾಷನಲ್ ಎನ್ಕ್ವೈರಿ ಇಡೀ ದೇಶದಲ್ಲಿ. ಹಾಗಾದರೆ ಇಷ್ಟು ಹಲವಾರು ವರ್ಷಗಳಿಂದ ಆ ಪಾಪಿಗಳ ಆ ಕ್ರೂರತನಕ್ಕೆ ಬಲಿಯಾದ್ರಲ್ಲ ಹೆಣ್ಮಕ್ಳು, ಅವ್ರಿಗೆ ನ್ಯಾಯ ಕೊಡೋಕ್ಕೆ ನಿಮಗೆ 30 ವರ್ಷ 40 ವರ್ಷ ಬೇಕಾಯ್ತಾ? ಈ ಪಾಪಿಗಳು ಯಾವ ದೇಶನೂ ಬಿಟ್ಟಿಲ್ಲ ರೀ, ಎಲ್ಲ ದೇಶದಲ್ಲೂ ಇದ್ದಾರೆ. ಅದೇ ದುರಂತ. ಒಳ್ಳೆ ಜನಗಳಿಗೆ ಈ ಮೋಸ ಅರ್ಥ ಆಗಲ್ಲ, ಕೆಟ್ಟ ಜನಗಳು ಎಲ್ಲ ಕಡೆನೂ ಇದ್ದಾರೆ, ಅವ್ರ ಪ್ರಭಾವನೂ ಭಾಳ ಜಾಸ್ತಿ ಆಗ್ತಾ ಇದೆ. ಎಲ್ಲಿಗೋಗಿ ನಿಲ್ಲುತ್ತೀರಿ ಈ ಜಗತ್ತು? ನಮಸ್ಕಾರ.